ಹೋಂಡಾ ಏನಾ? ಹೋಂಡಾ ಏನು ಸರ್? ಓಕೆ ಸರ್, ಯಾವ್ದು ಮಾಡಲದು? ಅದು 2013 ಮಾಡಲ್ ಸರ್. ಓಕೆ, 2013. ಓನರ್ ಎಷ್ಟಾಗಿದೆ ಸರ್? ಸರ್ ಓನರು 3 ಆಗಿದೆ ಸರ್. ಓಕೆ, ಎಷ್ಟು ಹೊಡಿದೆ ಅದು ಗಾಡಿ? ಓಡಿರೋದು 56,000 ಓಡಿದೆ ಸರ್ ಅಷ್ಟೇ. ಬರೀ ಪೆಟ್ರೋಲಾ? ಪೆಟ್ರೋಲ್ ಮಾತ್ರ ಸರ್. ಓಕೆ, ಅಂದರೆ ಏನು ಶೋರೂಮ್ ಸರ್ವಿಸಾ ಹೊರಗಡೆ ಮಾಡ್ತಾರೆ ಸರ್ ಅದೆಲ್ಲ? ಇಲ್ಲ ಸರ್, ಹೊರಗಡೆ ಹಾಂ. ಅಂದರೆ ಗೊತ್ತಿರೋ ಮೆಕ್ಯಾನಿಕ್ ಹತ್ರ ಮಾಡಿಸ್ತೀವಿ ಸರ್. ಓಕೆ, ಇನ್ಸೂರೆನ್ಸ್ ಎಫ್ ಸಿ ಎಲ್ಲ ರನ್ನಿಂಗ್ ಇದಾವಾ? ಎಲ್ಲ ರನ್ನಿಂಗ್ ಇದೆ ಸರ್. ಓಕೆ, ಟೈರೆಲ್ಲ ಹೆಂಗಿದೆ ಸರ್ ಗಾಡಿಯಲ್ಲಿ? ಟೈರಿ ಎಲ್ಲ ಚೆನ್ನಾಗಿದೆ ಸರ್. ಒಂದು 80% ಇದೆ. ಹೊಸದು ಮುಂದೆದಿದೆ, ಬ್ಯಾಕ್ ಒಂದು 80% ಇದೆ. ಓಕೆ, ಸ್ಟೆಪ್ನಿ ಇದಾ? ಸ್ಟೆಪ್ನಿ ಇದೆ ಸರ್. ಓಕೆ, ಎಲ್ಲ ವರ್ಕಿಂಗ್ ಇಂಟೀರಿಯರ್ಸ್ ಎಲ್ಲ ಎ ಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ವರ್ಕಿಂಗ್ ಇದಾವಾ? AC, ಪವರ್ ವಿಂಡೋ, ಫ್ರಂಟ್ ಪವರ್ ವಿಂಡೋ ಬರುತ್ತೆ, ಹ್ಞೂ. ಬ್ಯಾಕ್ ನಾರ್ಮಲ್ ಬರುತ್ತೆ. ಓಕೆ. AC ಎಲ್ಲ ವರ್ಕಿಂಗಲ್ಲಿದೆ ಸರ್. ಓಕೆ, ಸೀಟ್ ಕವರ್ಸು? ಸೀಟ್ ಕವರ್ಸ್ ಇಲ್ಲ ಸರ್, ಇದು ಮ್ಯಾಟ್ ಥರ ಹಾಕ್ಸಿದ್ದೀವಿ ಬಟ್ಟೆದು. ಹಾಂ. ಬೇಕಾದರೆ ಹಾಕ್ಸ್ಕೋಬೋದು. ಓಕೆ, ಗಾಡಿ ಎಲ್ಲ ಒರಿಜಿನಲ್ ಪೇಂಟ್ ಆಗಿದೆ, ರೀಪೇಂಟ್ ಏನಾದರೂ ಆಗಿದೆಯಾ? ಸರ್ ಮುಂದ್ಗಡೆ ಬಂಪರು ಹಿಂದೆ ಸ್ವಲ್ಪ ಪೇಂಟ್ ಆಗಿದೆ ಸರ್. ಇನ್ನು ಎಲ್ಲ ಬಾಡಿ ಎಲ್ಲ ಚೆನ್ನಾಗಿ ಒರಿಜಿನಲ್ ಪೇಂಟಲ್ಲಿ. ಓಕೆ, ಇವಾಗ ಟಿಂಕರಿಂಗ್ ಕೆಲಸ ಏನಾದರೂ ಇದೆಯಾ ಗಾಡಿದು ಏನು ತೊಗೊಂಡ್ರೆ? ಏನಿಲ್ಲ ಸರ್, ಏನಿಲ್ಲ ಟಿಂಕರಿಂಗ್ ಕೆಲಸ ಏನಿಲ್ಲ. ಓಕೆ, ಇಂಜಿನ್ ಕೆಲಸ, ಟಿಂಕರಿಂಗ್ ಕೆಲಸ ಏನಿಲ್ಲ? ಏನಿಲ್ಲ ಸರ್, ಬರೀ 56,000 ಓಡಿದೆ ಅಷ್ಟೇ ಸರ್. ಓನರ್ಶಿಪ್ ಮಾತ್ರ ಸ್ವಲ್ಪ ಜಾಸ್ತಿ ಆಗಿದೆ, 3 ಆಗಿದೆ. ಹಾಂ. ಬಟ್ ಓಡಿರೋದು ಮಾತ್ರ ಬರೀ 56,000 ಓಡಿದೆ ಅಷ್ಟೇ ಸರ್. ಓಕೆ, ಏನು ಮೈಲೇಜ್ ಬರುತ್ತೆ ಸರ್ ಅದು? ಸರ್ 20+ ಮೇಲೆ ಬರುತ್ತೆ ಸರ್ ಅದು. ಓಕೆ, ಪೆಟ್ರೋಲ್ ಅಲ್ಲ? ಪೆಟ್ರೋಲ್. ಓಕೆ ಸರ್, ಈ ಗಾಡಿ ಇರೋದೆಲ್ಲಿ? ಗಾಡಿ ಇರೋದು ಚಿಕ್ಕಬಳ್ಳಾಪುರ ಸರ್. ಚಿಕ್ಕಬಳ್ಳಾಪುರ? ಹೌದು. ಓಕೆ, ಗಾಡಿ ಒರಿಜಿನಲ್ ರೆಕಾರ್ಡ್ಸ್ ಎಲ್ಲ ಇದಾವಾ? ಎಲ್ಲ ಒರಿಜಿನಲ್ ರೆಕಾರ್ಡ್ಸ್ ಎಲ್ಲ ಇದೆ ಸರ್. ಓಕೆ ಸರ್, ಗಾಡಿಗೆ ಏನು ಹೇಳ್ತಾರೆ ರೇಟು? ಸರ್ ಫೈನಲ್ ಅದೇ 1.80 ಹೇಳ್ತಾ ಇದ್ದೀನಿ. ಹ್ಞೂ. ಒಂದು 5,000 10,000 ಹೆಚ್ಚು ಕಡಿಮೆ ಕೊಟ್ಬಿಡ್ತೀನಿ ಸರ್. ಓಕೆ, 1.80 ಹೇಳ್ತಿದ್ದೀರಾ, ಒಂದು 10,000 ಲೆಕ್ಕಾಚಾರ ಕಮ್ಮಿ ಮಾಡ್ತೀರಾ? ಒಂದು 5,000 ಕಡಿಮೆ ಮಾಡ್ತೀನಿ ಸರ್. ಓಕೆ, ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿರಲಾ? ಇದೆ ಸರ್, ಕಾಂಟ್ಯಾಕ್ಟ್ ನಂಬರ್. ಕೇಳಿಸ್ಕೊಂಡಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ. ನಿಮಗಿನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ನೋಡಿ, ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಮೊಬೈಲ್ ನಂಬರ್ ಹಾಕಿರ್ತೀವಿ. ಡೈರೆಕ್ಟ್ ಗಾಡಿ ಓನರ್ ನಂಬರ್ ಹಾಕಿರ್ತೀವಿ. ನೀವು ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಇನ್ನೇನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಥವಾ ಇನ್ನೇನಾದರೂ ಡೌಟ್ಸ್ ಇತ್ತು ಅಂದರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿ ಇರೋ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನು, ಡಾಕ್ಯುಮೆಂಟ್ಸು ಎಲ್ಲನೂ ಪ್ರತಿಯೊಂದು ಚೆಕ್ ಮಾಡ್ಕೊಂಡು ನಿಮಗೆ ಗಾಡಿ ಎಲ್ಲ ಓಕೆ ಆಯಿತು ಅಂದರೆ ಅವ್ರು ಹೇಳಿರೋ ರೇಟ್ ಏನು ಫಿಕ್ಸ್ ಇರೋದಿಲ್ಲ ವೀಕ್ಷಕರೇ, ಸ್ವಲ್ಪ ಹೆಚ್ಚು ಕಮ್ಮಿ ಆದೇ ಆಗುತ್ತೆ ವ್ಯವಹಾರ ಅಂದಮೇಲೆ. ಹಾಗಾಗಿ ಡೈರೆಕ್ಟಾಗಿ ವಿಸಿಟ್ ಮಾಡಿಬಿಟ್ಟು ಪ್ರತಿಯೊಂದು ಚೆಕ್ ಮಾಡಿಕೊಂಡು ಗಾಡಿ ತೊಗೊಬೋದು ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡ್ಕೊಬೇಕಂದ್ರೆ ನಿಮ್ದು ಯಾವುದಾದ್ರೂ ಗಾಡಿ ಸೇಲಿಗಿತ್ತಂದರೆ ಆ ಗಾಡಿದು ಒಂದು 5-6 ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು, ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ವೀಕ್ಷಕರೇ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ ಯಾರು ಕಾಲ್ ಮಾಡೋಕೆ ಹೋಗಬೇಡಿ, ನಾವು ಕೂಡ ರಿಸೀವ್ ಮಾಡೋದಿಲ್ಲ. ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ. ನಿಮಗೆ ಗಾಡಿ ಓನರ್ ನಂಬರ್ ಬೇಕಂದರೆ ವಿಡಿಯೋ ಕೆಳಗಡೆ ಇರುತ್ತೆ ಟೈಟಲಲ್ಲಿ, ಅವ್ರಿಗೆ ಫೋನ್ ಮಾಡ್ಕೊಳ್ಳಿ. ಈ ನಂಬರ್ ಯಾರು ಕಾಲ್ ಮಾಡೋಕೆ ಹೋಗಬೇಡಿ, ನಾವು ರಿಸೀವ್ ಮಾಡಲ್ಲ. ನಿಮ್ಮ ಗಾಡಿ ಸೇಲಿಗಿತ್ತಂದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ಇದೇ ಥರ ಯಾವುದಾದ್ರೂ ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತಲೇ ಹೇಳ್ಬೋದು. ಹಾಗೆ ವಿಡಿಯೋ ಎಷ್ಟಾದರೂ ಲೈಕ್ ಕೊಡೋದು ಸಹ ಮರಿಬೇಡಿ. ಮತ್ತು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತದೆ. ಥ್ಯಾಂಕ್ ಯು.